ಫ್ರೆಂಡ್ ವಿದ್ಯಾ ಅಂತ ಹೌದು ಹೇಯ್ ಫ್ರೆಂಡ್ ಚೆನ್ನಾಗಿದ್ಯಾ ಇಲ್ಲ ಅವಳು ಹೇಗಿದ್ದಾಳೆ ನೀನೇನು ಆರ್ಡರ್ ಮಾಡ್ತೀಯಾ? ನೋಡಿ ತುಂಬಾ ದಿನ ಆಯ್ತು ಕಣೆ ಇವಾಗ ನೋಡು ಅವತ್ತು taste ಫಂಕ್ಷನ್ ಮೀಟ್ ಹೇಗಿದೆ? ಮಾಡಿದ ಅಷ್ಟೇ ನಾಯಿ ರೆಸ್ಟೋರೆಂಟ್ ತುಂಬಾ ಸರಿ ಬಂದಿದ್ದೀನಪ್ಪ. ಕಾಫಿ ತುಂಬಾ ಚೆನ್ನಾಗಿದೆ ಅಲ್ಲ ಸಾಕು ಕುಡಿಯೋಣ? ಮತ್ತೆ ಆಮೇಲೆ ಇನ್ನೇನ್ ಬೇಕಾದ್ರೆ ಸಮಾಚಾರ? ಕಾಫಿ ಆರ್ಡರ್ ಮಾಡ್ಕೊಳ್ಳೋಣ. ನೀನ್ ಏನ್ ಬೇಕು ಯಾವಾಗ್ಲೂ ಅದೇ ಕತೆ ಆಯ್ತು ಹೋಗೋ ನಿನ್ನು. ಮತ್ತೆ ನೆಕ್ಸ್ಟ್ ಯಾವಾಗ ಹಾಯ್ ಸರಿ Hello. ಆಯ್ತು. ಇನ್ನೇನ್ ಸಮಾಚಾರ? ಯಾವಾಗಾದ್ರೂ ಒಂದು picnic ನಾನಿಲ್ಲಿ ಆಚೆ ಕೂತ್ಕೋಬೋದಾ? ಹೋಗೋಣ. ಚೆನ್ನಾಗಿರುತ್ತೆ ಒಂಥರ I'm sorry, ಕೂತ್ಕೋ. ಥ್ಯಾಂಕ್ ಯು. ನೋಡು, ಹೌದಪ್ಪ. ಚೆನ್ನಾಗಿದೆ ಜಾಗ ಈ ಅದೇ ತರ action ಇನ್ನೊಂದು ಪ್ಲೇಸ್ ಅಲ್ಲಿ ಇದೆ ಅಲ್ಲಿ ಹೋಗೋಣ ಇಬ್ರು ಫ್ರೆಂಡ್ಸ್ನ ಕರಿ ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ? ಈ ಪಾರ್ಟೀಸ್ ಎಲ್ಲ ಇರ್ಬೇಕಣೆ ಲೈಫಲ್ಲಿ ಮಜಾ ಮಾಡೋದಕ್ಕೆ ಹ್ಮ್? ಅವನ್ನೆಲ್ಲ ಇನ್ವೈಟ್ ಮಾಡೋ ಟಿಕೆಟ್ ಹಲೋ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಚೆನ್ನಾಗಿರುತ್ತೆ Huh? ಏನ್ ಡಯಟ್ ಮಾಡ್ತಿದ್ಯಾ? ಯಾ ನೈಸ್ ಪ್ಲೇಸ್. ನೀನ್ ಹೇಗಿದ್ಯಾ? ಓ ಐ ಆಮ್ ಫೈನ್, ಎಸ್ಪೆಷಲಿ ಟುಡೇ. ಮತ್ತೆ ನಿನ್ ಹೆಲ್ತ್ ಹೇಗಿದೆ? ನನ್ನ ಹೆಲ್ತ್ಗೆ ಏನಾಗಿದೆ? ಎಷ್ಟ್ ದಿನ ಆಯ್ತು ನೀನು ನೋಡಿ? ಅಂಜಲಿ ಡೋಂಟ್ ವರಿ, ನನಗೆಲ್ಲ ಗೊತ್ತು. ಬೇಗ ಮಜಾ ಇರುತ್ತೆ ಕಣೆ. ನನ್ನ ಹೆಲ್ತ್ ಬಗ್ಗೆ ಯಾರು ನಿನ್ನ ಹತ್ರ ಹೇಳಿದ್ದು? ಮನೇಲಿ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ನನಗ್ ಗೊತ್ತು. ಚೆನ್ನಾಗಿದ್ದಾರಾ? ಆ ಪ್ರಿಯಾ ತಾನೇ ಹೇಳಿದ್ದು, ಯಾಕಂದ್ರೆ ಅವಳಿಗೆ ಮಾತ್ರ ಗೊತ್ತಿರೋದು. ಐ ಆಮ್ ಸಾರಿ. ಅಂಜಲಿ ಅಂಜಲಿ ಕೂತ್ಕೋ ಪ್ಲೀಸ್, ನಾನ್ ನಿನ್ ಜೊತೆ ಮಾತಾಡ್ಬೇಕು. ನಾನು ಕರೆದಾಗೆಲ್ಲ ಬರೋಗ್ತಾನೆ. ಐ ಮೀನ್ ನನ್ನ ಹತ್ರ ಏನ್ ಮಾತಾಡ್ಬೇಕು? ನಾನು ನಿನಗೊಂದು ಕೇಳ್ಬೇಕು. ಏನು? ಮನಸ್ಸಲ್ಲಿ ಇಷ್ಟು ದೊಡ್ಡ ದುಃಖ ಇಟ್ಕೊಂಡು ನೀನ್ ಯಾವಾಗ್ಲೂ ಹೇಗ್ ಸಂತೋಷವಾಗಿರ್ತೀಯ? ನನಗ್ ಗೊತ್ತಿಲ್ಲ. ನಾನು ಯಾವಾಗ ನೋಡಿದ್ರು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಐ ಆಮ್ ಜಸ್ಟ್ ಲೈಕ್ ದ್ಯಾಟ್. ನಿನಗೆ ತುಂಬಾ ದಿನ ಇರಬೇಕು ಅಂತ ಆಸೆ ಇಲ್ವಾ? ಇದೆ, ದಟ್ಸ್ ನ್ಯಾಚುರಲ್. ನಿನಗೆ ದೇವ್ರ ಮೇಲೆ ಕೋಪ ಬರಲಿಲ್ವಾ? ಬರುತ್ತೆ. ಏನ್ ಮಾಡಕ್ಕಾಗತ್ತೆ? ವಿಧಿ ಪ್ರಕಾರ ಏನ್ ನಡಿಬೇಕೋ ಅದು ನಡೆಯತ್ತೆ. ನಿಜಾನ ಎಷ್ಟು ಬೇಗ ಒಪ್ಕೋತೀವೋ ಅಷ್ಟು ಒಳ್ಳೇದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಮಾತೆಲ್ಲ ಆಡ್ತಾ ಇದೀಯಾ? ಆದ್ರೆ ಬದುಕ್ತಾ ಇರೋದು ಕಮ್ಮಿನೇ ತಾನೆ. ಅದನ್ನ ನೆನೆಸ್ಕೊಂಡು ಒಂಟಿಯಾಗಿ ಕೂತ್ಕೊಂಡು ಅಳ್ತಾ ಇದ್ರೆ ನನ್ ಸುತ್ತಮುತ್ತ ಇರೋರು ದುಃಖ ಪಡ್ತಿರ್ತಾರಲ್ವಾ? ಎಲ್ಲಾರು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಯು ಆರ್ ಗ್ರೇಟ್. ಕೆಲವೊಂದ್ ವಿಚಾರದಲ್ಲಿ ಬೇರೆ ದಾರಿನೇ ಇಲ್ಲ. ಏನ್ ಅಜಯ್, ತುಂಬಾ ದಿನ ಆದ್ಮೇಲೆ ಗಿಟಾರ್ ತಗೊಳ್ತಾ ಇದ್ಯಾ? ಕೊಡು. ಏನಾದ್ರೂ ಮ್ಯೂಸಿಕ್ ಕಾಂಪಿಟೇಷನಾ? ಹೌದಪ್ಪ, ಕಾಂಪಿಟೇಷನ್. ಯಾವಾಗ? 5-6 ತಿಂಗಳಲ್ಲಿ. ಅದಕ್ಕೆ ಇವಾಗ್ಲಿಂದನೇ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಹೌದಪ್ಪ, ಈ ಕಾಂಪಿಟೇಷನ್ ಅಲ್ಲಿ ವಿಶೇಷ ಏನು ಅಂದ್ರೆ ನನ್ ಜೊತೆ ಸೇರ್ಕೊಂಡು ಒಂದು ಹುಡುಗಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಈ ಸಲ ನಡೆಯೋ ಕಾಂಪಿಟೇಷನ್ ಅಲ್ಲಿ ನಾನ್ ಕಂಪೋಸ್ ಮಾಡಿರೋ ಹಾಡು ಹಾಡ್ದೆ ಅವಳು ಬರ್ದಿರೋ ಹಾಡನ್ನ ಹಾಡಕ್ ಹೋಗ್ತಾ ಇದ್ದೀನಿ. ಯಾಕೆ? ಇಷ್ಟು ದಿನ ನನ್ನ ಹಾಡಲ್ಲಿ ದ್ವೇಷ, ವಿರಕ್ತಿ, ಒಂಟಿತನ ಇಷ್ಟು ಮಾತ್ರ ಇರ್ತಾ ಇತ್ತು. ಆದ್ರೆ ಅವಳ ಹಾಡಲ್ಲಿ ನಲಿವು, ಸಂತೋಷ ಎಲ್ಲಾನೂ ಇದೆ. ಅದಕ್ಕೆ ಅವಳು ಬರ್ದಿರೋ ಹಾಡನ್ನ ಹಾಡ್ಬೇಕು ಅಂತ ಇದ್ದೀನಿ. ಈ ಸ್ಪರ್ಧೆ ನಾನು ಗೆಲ್ತೀನೋ ಇಲ್ಲ ಸೋಲ್ತೀನೋ ಆ ಜಡ್ಜ್ ಕೈಯಲ್ಲೇ ಇದೆ ಅಪ್ಪ. ಏನ್ ಅಜಯ್, ಜಡ್ಜ್ ಅಂತ ಕೈ ಮೇಲ್ ತೋರಿಸ್ತಿದ್ಯಾ? ನಾನ್ ದೇವ್ರಿಗೆ ಹೇಳ್ತಾ ಇದ್ದೀನಮ್ಮ. ದೇವ್ರಿಗೆ ಹೇಳ್ತಿದ್ಯಾ? ಹೌದಮ್ಮ. ಯಾವ ಹುಡುಗಿ ಜೊತೆ ನನಗೆ ಸ್ಪರ್ಧೆನೋ ಆ ಹುಡುಗಿಗೂ ಆ ದೇವ್ರು ನನಗೆ ಕೊಟ್ಟಿರೋ ನೋವೇ ಕೊಟ್ಟಿದ್ದಾನಮ್ಮ. ನಮ್ಮಿಬ್ರು ಜೀವನ ಕೂಡ ಒಂದೇ ಬೋಟಲ್ ಹೋಗ್ತಾ ಇದೆ. ಇಬ್ರಿಗಿರೋ ಸಮಸ್ಯೆ ಕೂಡ ಒಂದೇನೆ. ಆದ್ರೆ ನಾನ್ ಫೇಸ್ ಮಾಡೋ ರೀತಿನೇ ಬೇರೆ, ಅವಳು ಹೋರಾಟ ಮಾಡ್ತಿರೋ ರೀತಿನೇ ಬೇರೆ. ಯಾರ ಹುಡುಗಿ? ಅವಳ ಹೆಸರು ಅಂಜಲಿ. ತುಂಬಾ ಒಳ್ಳೆ ಹುಡುಗಿ. ಅರೆ, ಶ್ರುತಿ ಒಂದಾಯ್ತಲ್ಲ, ಪರ್ಫೆಕ್ಟ್ ಟ್ಯೂನಿಂಗಮ್ಮ. ಏನೋ ಇಲ್ಲಿವರೆಗೂ ಅವಳಿಗೆ ಇಂಥ ರೋಗ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಳು ಯಾವಾಗ ನೋಡಿದ್ರು ಸಂತೋಷವಾಗಿ ನಗ್ತಾನೆ ಇರ್ತಾಳೆ. ಶಿ ಇಸ್ ಫುಲ್ ಆಫ್ ಲೈಫ್. ಈ ಥರದೊಂದು ರೋಗ ಇದೆ ಅನ್ನೋ ಚಿಂತೆನೆ ಅವಳಿಗಿಲ್ಲ. ಅವಳು ನಂತರ ಅಲ್ಲಪ್ಪ, ನಾನು ಬೇಜಾರಲ್ಲಾಗಿದ್ದು ಎಲ್ರಿಗೂ ಬೇಜಾರು ಮಾಡಿಸ್ತಾನೆ ಇದ್ದೆ. ಆದ್ರೆ ನನಗೂ ಈಗ ಅವಳ ಥರ ಜೀವನ ಮಾಡಬೇಕು ಅನಿಸ್ತಾ ಇದೆ. ಹೊಸದಾಗೊಂದು ನಂಬಿಕೆ ಬಂದಿದೆ. ಅಜಯ್, ಒಂದೇ ದಿನದಲ್ಲಿ ಹೀಗೆ ಬದಲಾಗಿದೆಯಲ್ಲ? ಹೌದಪ್ಪ, ನಾನು ಬದಲಾಗ್ತೀನಿ. ಅವಳ ಥರನೇ ಸಂತೋಷವಾಗಿ ನಾನು ಜೀವನ ಮಾಡ್ತೀನಿ. ಅವಳು ತೋರಿಸಿ ದಾರಿಯಲ್ಲೇ ನಡೀತೀನಿ. ಅವಳ ಹೆಸರು ಅಂಜಲಿ.
ಒಳ್ಳೆ ಹುಡುಗಿ. ಶಿ ಇಸ್ ಫುಲ್ ಆಫ್ ಲೈಫ್. ನಮ್ಮ ಅಜಯ್ ಹೇಳಿದ ಹಾಗೆ ಆ ಅಂಜಲಿ ಹುಡುಗಿ ಗ್ರೇಟೆ. ಅವನ ಮನಸ್ಸೇ ಬದಲಾಯಿಸ್ಕೊಂಡಿದ್ದಾನೆ. ಅವನ ಔಟ್ಲುಕ್ನಲ್ಲೂ ತುಂಬಾ ಬದಲಾವಣೆ ಕಾಣ್ತಿದೆ. ಹಾ ಏನ್ ಯೋಚಿಸ್ತಾ ಇದೀಯಾ? ಏನೂ ಇಲ್ಲ ರೀ, ನಮ್ಮ ಅಜಯ್ ಬಗ್ಗೆನೆ. ಹೇಳು. ಅಜಯ್ ಅಂಜಲಿನ ಪ್ರೀತಿ ಮಾಡ್ತಾ ಇದ್ದಾನೆ. ಅವರಿಬ್ರು ಒಂದಾಗ್ಬೇಕು ಅಂತ ವಿಧಿ ಬರ್ದಿದ್ರೆ ಅದು ಖಂಡಿತ ನಡೆಯುತ್ತೆ. ಈಗ ತಾನೇ ಅವರಿಬ್ರು ಜೀವನದಲ್ಲಿ ಸಂತೋಷ ಅಂದ್ರೆ ಏನು ಅಂತ ಅರ್ಥ ಆಗೋಕೆ ಶುರು ಆಗಿದೆ ಅಲ್ವಾ? ನನ್ಗೇನೋ ಅವರಿಬ್ರನ್ನ ಆದಷ್ಟು ಬೇಗ ಒಂದ್ ಮಾಡ್ಬೇಕು ಅನ್ನಿಸ್ತಿದೆ. ಬದುಕಿರೋ ಸ್ವಲ್ಪ ದಿನನಾದ್ರೂ ಕಳ್ಕೊಂಡಿರೋ ಎಲ್ಲ ಸಂತೋಷನ ಅವರಿಬ್ರು ಜೊತೆಯಾಗಿದ್ದು ಅನುಭವಿಸ್ಬೇಕು. ಏನ್ ಹೇಳ್ತೀರಾ? ಅಲ್ಲಿ ನೋಡಿ. ಅಂಜಲಿ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ನೆಕ್ಸ್ಟ್ ಪ್ಲಾನಾ? ಇವಾಗ ಮಾಡಿರೋ ಪ್ಲಾನ್ ಅನ್ನ ಯಾಕೆ ಮಾಡ್ದೆ ಅಂತ ಅನಿಸ್ತಿದೆ. ನಾನ್ ಹೇಳಿದನೆಲ್ಲ ಸತ್ಯ ಅಂತ ಅಜಯ್ ನಂಬ್ತಿದ್ದಾನೆ. ನಂಬ್ಲಿ ಬಿಡು. ನಾನ್ ಸಾಯ್ತೀನಿ ಅನ್ಕೊಂಡು ತುಂಬಾ ಪಶ್ಚಾತ್ತಾಪ ಪಟ್ಕೋತಿದ್ದಾನೆ. ಮಾಡ್ಲಿ. ನನಗ್ ಬೆವ್ರು ಬಂದ್ರೆ ಬೊಟ್ಟ ತಗೊಂಡು ಒರೆಸ್ತಾನೆ. ಒರೆಸ್ಲಿ ಬಿಡು. ತುಂಬಾ ಹೊತ್ತು ನಿಂತಿದ್ರೆ ನಿನ್ನ ಕಾಲ್ ನೋವಾಗುತ್ತೆ, ಕೂತ್ಕೋ ಅಂತಾನೆ. ಕೂತ್ಕೋ. ಓಡಿದ್ರೆ ಸುಸ್ತಾಗತ್ತೆ, ಓಡ್ಬೇಡ ಅಂತ ಹೇಳ್ತಾನೆ. ಓಡ್ಬೇಡ. ಆವತ್ತು ನಾನ್ ಎಡವ್ ಬಿದ್ಬಿಟ್ಟೆ. ಸ್ವಲ್ಪ ಕೂಡ ಯೋಚನೆ ಮಾಡ್ದೆ ನನ್ ಕಾಲು ಈಗ ಓಸಿಲ್ ಸಿಗೋ ಸುಖನ ಎಂಜಾಯ್ ಮಾಡತ್ತಾನೆ. ಸ್ಟಾಪ್ ಇಟ್. ಇದನ್ನ ನಗೋಕ್ಕೋಸ್ಕರ ಹೇಳಲಿಲ್ಲ. ಸ್ವಲ್ಪ ಸೀರಿಯಸ್ ಆಗಿರಿ ಪ್ಲೀಸ್. ಇದ್ರಲ್ಲಿ ಸೀರಿಯಸ್ ಆಗೋದ್ ಏನೇ ಇದೆ? ತುಂಬಾ ಇದೆ. ಈ ತರ ಒಂದೊಂದ್ ವಿಷಯಕ್ಕೂ ತುಂಬಾ ಯೋಚನೆ ಮಾಡೋ ಒಬ್ಬ ಮನುಷ್ಯನ್ನ ಇನ್ನು ಎಷ್ಟ್ ದಿನ ಅಂತ ಯಾಮಾರ್ಸೋದು? ಹಾಗಾದ್ರೆ ಇನ್ಮೇಲೆ ಅಜಯ್ನ ನೋಡೋದು ಮಾತಾಡ್ಸೋದು ಎಲ್ಲ ಬಿಟ್ಬಿಡು. ಸಾರಿ, ಅದಾಗಲ್ಲ. ಅಯ್ಯೋ, ಯಾಕೆ? ಅಜಯ್ನ ನೋಡ್ದೆ ನಿಂಗಿರಕ್ಕಾಗಲ್ವಾ? ಬಿಕಾಸ್ ಐ ಲವ್ ಹಿಮ್. ಐ ಲವ್ ಹಿಮ್ ವೆರಿ ಮಚ್ ಯಾರ್. ಆರ್ ಯು ಜೋಕಿಂಗ್? ನೋ, ಐ ಆಮ್ ನಾಟ್. ಅದಕ್ಕೋಸ್ಕರನೇ ಅವನ್ನ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ಬಿಡ್ತೀನಿ. ನಿನ್ ಪ್ರೀತಿನೂ ಸೇರ್ಸಾ? ಆದ್ರೆ ಅಜಯ್ ಹತ್ರ ಹೋಗಿ ಮಾತಾಡಕ್ಕಿಂತ ಮುಂಚೆ ಒಂದ್ಸಲ ಅಲ್ಲ 2 ಸಲ ಚೆನ್ನಾಗಿ ಯೋಚನೆ ಮಾಡು. ಚೆನ್ನಾಗಿ ಯೋಚನೆ ಮಾಡು. ನಾನು ಒಂದ್ಸಲ ಅಲ್ಲ 2 ಸಲ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ದೆ? ನಾನು ಅನ್ಕೊಂಡಿರೋ ಕೆಲಸ ಆಗ್ಬಿಟ್ರೆ ಎಲ್ಲ ಒಳ್ಳೇದಾಗ್ಬಿಡುತ್ತೆ. ಮೊದ್ಲು ನೀನ್ ಕೂತ್ಕೋ. ಏನ್ ವಿಷಯ ಅಂತ ಹೇಳು. ಮೊದ್ಲು ಅಂಜಲಿ ಅವ್ರ ಮನೆಗೆ ಹೋಗ್ತೀರಾ, ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡ್ತೀರಾ. ಅಜಯ್ ಅಪ್ಪನಾಗಲ್ಲ, ಒಬ್ಬ ಡಾಕ್ಟ್ರಾಗ್ ಹೋಗಿ ಆ ಹುಡುಗಿ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊತೀರಾ. ಏನಾ ಡೀಟೇಲ್ಸ್? ಆ ಹುಡುಗಿ ಕಾಯಿಲೆ ಯಾವ ಸ್ಟೇಜಲ್ಲಿದೆ, ಅವಳು ಮದ್ವೆ ಮಾಡ್ಕೊಂಡ್ರೆ ಅವಳಿಗೆ ಮಗು ಆಗೋದಕ್ ಸಾಧ್ಯ ಇದೆಯಾ, ಅದೇ ರೀ ಒಬ್ಬ ಡಾಕ್ಟ್ರಾಗ್ ಹೋಗಿ ಅವಳಿಗೆ ಸಹಾಯ ಮಾಡೋ ನೆಪದಲ್ಲಿ ಡೀಟೇಲ್ಸ್ ತಿಳ್ಕೊ ಬರ್ಬೋದಲ್ವಾ ಅಂತ. ಇದರಿಂದ ಏನ್ ನಡೀತೆ ಅಂತ ಅನ್ಕೊಳ್ತಿದ್ಯಾ? ಅಲ್ಲ, ಏನ್ ಎಲ್ಲ ಒಳ್ಳೇದೇ ಆಗುತ್ತೆ ರೀ. ದೇವ್ರ ದಯೆಯಿಂದ ಅವರಿಬ್ಬರನ್ನ ಒಂದ್ ಮಾಡ್ಬಿಟ್ರೆ ಒಬ್ರಿಗೊಬ್ರು ಆಶ್ರಯ ಆಗಿರ್ತಾರಲ್ವಾ. ನಾವುಗಳ ತೀರ್ಮಾನ ತಗೊಂಡ್ರೆ ಹೇಗೆ? ಇದ್ರ ಬಗ್ಗೆ ಅಜಯ್ ಜೊತೆ ಮಾತಾಡ್ಬಾರ್ದಾ? ಮಾತಾಡ್ಬೇಕ್ರಿ, ಖಂಡಿತ ಮಾತಾಡ್ಬೇಕು. ಆದ್ರೆ ಅದಕ್ ಮುಂಚೆ ಅಂಜಲಿ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಹೇಳ್ತಿದ್ದೀನಲ್ವಾ. ಇದು ಹೇಗ್ ನಡೆಯಿತು ಅಂತ ನನಗೆ ಗೊತ್ತಿಲ್ಲ. ಇಷ್ಟು ದಿನದವರೆಗೂ ಅಜಯ್ ಮದ್ವೆ ಬಗ್ಗೆ ನಾವು ನೆನಪು ಕೂಡ ಮಾಡ್ಕೊಳ್ತಿರ್ಲಿಲ್ಲ. ಆದ್ರೆ ಈಗ ನಡೆಯುತ್ತೆ ರೀ, ಖಂಡಿತ ನಡೆಯುತ್ತೆ. ನೀವು ಹೋಗಿ ಅಂಜಲಿ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡ್ ಬನ್ನಿ. ಏನ್ ಹೇಳ್ತಾ ಇದ್ದೀರಾ? ನಿಮ್ ಮಗಳಿಗೆ ಈ ತರ ಒಂದು ವ್ಯಾಧಿ ಇದೆ ಅಂತ ಗೊತ್ತಾಗೆ ಆಸ್ ಎ ಡಾಕ್ಟರ್ ನಿಮಗ್ ಸಹಾಯ ಆಗುತ್ತೆ ಅಂತ ಮೆಡಿಕಲ್ ರಿಪೋರ್ಟ್ಸ್ ಕೇಳಿದೆ.
ಇದ್ ಚೆನ್ನಾಗಿದೆ. ನನ್ ಮಗಳು ಹೆಲ್ತ್ ಬಗ್ಗೆ ನನಗ್ ಗೊತ್ತಿಲ್ವಾ ಏನು? ವಿಷಯ ಗೊತ್ತಾಗೆ ನಾನು ಇಲ್ಲಿಗೆ ಬಂದೆ. ಏನ್ ವಿಷಯ ಗೊತ್ತು ನಿಮ್ಗೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇವ್ರು ಅಂಜಲಿ ಅವರಪ್ಪ. ಹಲೋ, ಹಲೋ, ಐ ಆಮ್ ಡಾಕ್ಟರ್ ಚಂದ್ರಶೇಖರ್. ಐ ಸಿ, ಪ್ಲೀಸ್ ಬಿ ಸೀಟೆಡ್. ಡಾಕ್ಟರ್, ನೀವು ಬರೋದಕ್ಕೆ ಕಾರಣ? ಅವ್ರು ಹೇಳೋ ವಿಷಯ ಕೇಳಿದ್ರೆ ನಿಮಗ್ ತಲೆ ಸುತ್ತ ಬರುತ್ತೆ. ಇಲ್ ನೋಡಿ ಡಾಕ್ಟರ್, ಅಂಜಲಿ ನನ್ ಮಗಳು. ಅವಳ ಹೆಲ್ತ್ ಬಗ್ಗೆ ನಂಗ್ ಚೆನ್ನಾಗ್ ಗೊತ್ತು. ಅವಳ ದೇಹದಲ್ಲಿ ಯಾವ ರೋಗನೂ ಇಲ್ಲ. ಶಿಸ್ ಪರ್ಫೆಕ್ಟ್ಲಿ ಹೆಲ್ದಿ. ಇಲ್ಲೇನ್ ನಡೀತದೆ ಅಂತ ಯಾರಾದ್ರೂ ಒಬ್ರು ಹೇಳಿ. ಇನ್ನೇನಿರುತ್ತೆ, ನಿಮ್ ಮಗಳು ಯಾವ್ದಾದ್ರೂ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರ್ತಾಳೆ. ಇಲ್ಲಾಂದ್ರೆ ಬಂಕ್ ಹೊಡೆದು ಅಟೆಂಡೆನ್ಸ್ ಶಾರ್ಟೇಜು, ನಂಗ್ ಹುಷಾರಿಲ್ಲ, ನಾನ್ ಸತ್ತೋಗ್ತೀನಿ, ನಂಗೆ ಬ್ರೈನ್ ಟ್ಯೂಮರ್, ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಏಮರ್ಸಿರ್ತಾಳೆ. ಏನಂದೆ? ಅಂಜಲಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಸುಳ್ಳು ಹೇಳಿದಾಳ? ನಿಮ್ಮಿಬ್ರಿಗೂ ನಾನು ಎಷ್ಟು ಸಲ ಹೇಳಿದೀನಿ, ನೀವು ನಿಮ್ ಮಗಳು ಪ್ರಾಕ್ಟಿಕಲ್ ಜೋಕ್ಸು. ಗೊತ್ತಿರೋರ್ ಹತ್ರ ಗೊತ್ತಿಲ್ದಿರೋರ್ ಹತ್ರ ಈ ತರ ಆಟ ಆಡ್ಕೊಂಡು ಡ್ರಾಮಾ ಮಾಡಿ ಸಮಸ್ಯೆಗೆ ಸಿಕ್ಕಾಕೋತೀರ. ಈಗೇನಾಯ್ತು ನೋಡಿದ್ರಾ? ಪಾಪ ಡಾಕ್ಟರ್, ಅಂಜಲಿ ಹೇಳಿದ್ದೆಲ್ಲ ನಿಜ ಅನ್ಕೊಂಡು ನಮ್ಗೆ ಹೆಲ್ಪ್ ಮಾಡೋಣ ಅಂತ ಇಲ್ಲಿವರೆಗೂ ಬಂದಿದ್ದಾರೆ. ಇವ್ರಿಗೆಲ್ಲ ನಾನು ಏನ್ ಹೇಳೋದು? ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್? ಹೋಗ್ ತಗೊಂಡ್ ಬಾ. ಇದೆಲ್ಲ ಅವಳು ಹುಡುಗಾಟದಲ್ಲಿ ಮಾಡಿದ್ದ. ಎ ಜೋಕ್? ಹ? ಜೋಕ್? ಇಷ್ಟು ದೊಡ್ಡ ವಿಷಯನ ಹೇಗ್ ಜೋಕ್ ಅಂತ ಮಾಡಿದ್ಲು? ನನ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೀಗ್ ಮಾಡಿದ್ಲು? ಯಾಕೆ ಹೀಗ್ ಮಾಡಿದ್ಲು? ಆತರ ಪಡ್ಬೇಡ ರಾಜಿ, ಅವಳು ಚಿಕ್ಕ ಹುಡುಗಿ, ಏನು ಹುಡುಗಾಟದಲ್ಲಿ ಮಾಡಿದಾಳೆ. ನನ್ ಮಗನ್ ಜೀವನ ಅವಳಿಗೆ ಹುಡುಗಾಟ ಆಗೋಯ್ತಾ? ಏನ್ ತಿಳ್ಕೊಂಡಿದ್ದಾಳ ಅವಳು? ರಾಜಿ, ನಮ್ಮ ಮಗಳ ನಿಜವಾದ ಪರಿಸ್ಥಿತಿ ಗೊತ್ತಿಲ್ಲದೆ ಅವಳು ಹೀಗೆ ಮಾಡಿದಾಳೆ. ಗೊತ್ತಿದ್ರೆ ಹೀಗೆ ಮಾಡ್ತಿರ್ಲಿಲ್ವೇನೋ. ನಾನು ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಏನ್ ನೀವು ಮತ್ತೆ ಮತ್ತೆ ಅವಳನ್ನ ವಹಿಸ್ಕೊಂಡು ನಾನು ಅವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಅವ್ರು ತುಂಬಾ ಒಳ್ಳೆಯವರು. ಓಹೋ, ಒಳ್ಳೆ ಕುಟುಂಬದ ಹುಡುಗಿ ಹೀಗೆಲ್ಲ ಮಾಡ್ತಾಳ? ನನ್ ಮಗನ ಮನ್ಸನ್ನ ಹಾಳು ಮಾಡಿ ಅವನ್ನ ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿ ಅವನ್ ಜೀವನದಲ್ಲಿ ಆಟ ಆಡ್ತಿದ್ದಾಳ ಅವಳು. ನೀವು ನೋಡ್ತಾ ಇರಿ, ಅವಳಿಗೊಂದ್ ಗತಿ ಕಾಣಿಸ್ತೆ ಬಿಡೋದಿಲ್ಲ ನಾನು. ರಾಜಿ, ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ಹೇಗ್ರಿ, ಹೇಗ್ ನನ್ನಿಂದ ಸಾಧ್ಯ? ಅಜಯ್, ಇನ್ನು 5-6 ತಿಂಗಳಲ್ಲಿ ನನ್ ಮಗ ಸತ್ತು ಹೋಗ್ತಾನೆ ಅಂತ ನಾನು ಒಂದೊಂದ್ ನಿಮಿಷನೂ ಸಾಯ್ತಾ ಇದ್ದೀನಿ. ಅವನ್ ಜೀವನ ಅವಳಿಗೆ ಜೋಕ್ ಅಂತ ಹೇಳ್ತಾ ಇದ್ದೀರಾ? ರಾಜಿ, ಪ್ಲೀಸ್ ಫಾರ್ ಹೆವನ್ ಸೇಕ್, ಅಂಜಲಿ ಬಗ್ಗೆ ಮರ್ತ್ಬಿಡು. ನಮ್ಮ ಮಗನ ಬಗ್ಗೆ ಯೋಚನೆ ಮಾಡೋಣ. ಅದನ್ನ ನೆನ್ಸ್ಕೊಂಡ್ರೆ ನನ್ ತಲೆನೇ ಸಿಡ್ದು ಹೋಗ್ತಾ ಇದೆ. ಏನ್ರಿ, ಅವಳ ಬಗ್ಗೆ ಅವನ್ಗೆ ನಿಜ ಎಲ್ಲ ಗೊತ್ತಾಗ್ಬಿಟ್ರೆ ನಮ್ಮ ಮಗನ್ ಪರಿಸ್ಥಿತಿ ಏನಾಗಲ್ಲ. ನಾವು ಈಗ ಏನ್ ಮಾಡೋಣ ರಾಜಿ?